मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोಧमुಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಸಾಮಾನ್ಯರು ಬಂದು ಇಲ್ಲಿ ಸ್ಥಾಪನೆ ಮಾಡಿರೋದಲ್ಲ, ಯಾರು ಇಲ್ಲಿ ದೇವರು ತಂದು ಇಟ್ಟಿರೋದಲ್ಲ. ದ್ವಾಪರ ಯುಗದಲ್ಲಿ ಬಾಲಿಕ ಮಹಾರಾಜನೆನ್ನುವ ಮಹಾರಾಜನು ಇರುತ್ತಾನೆ. ಆ ಮಹಾರಾಜನು ಭೀಮಸೇನನಿಂದಲೇ ನಾನು ಮರಣ ಹೊಂದಬೇಕು ಎಂದು ಸಾಯ್ತಾನೆ. ಭೀಮಸೇನರು 700 ಏಟುಗಳು ಹೊಡೆದಿದ್ದೇನೆ, ಅದರಿಂದ ನನ್ನ ಪಾಪ ವಿಮೋಚನೆಗೆ ನಾನು 700 ಹನುಮಂತನ ದೇವಸ್ಥಾನಗಳನ್ನು ಕಟ್ಟಿಸಬೇಕು ಎಂದು ಹೇಳುತ್ತಾರೆ. ಆದ್ದರಿಂದ 700 ದೇವಸ್ಥಾನಗಳು ಇದೇ ರೀತಿ ಸೀತಾದೇವಿಗೆ ತಾವರೆ ಹೂವು ತೊಗೊಂಡು ಹೋಗ್ತಾರೆ. ಇದೇ ಥರದ್ದು ಆಂಜನೇಯ ವಿಗ್ರಹ ದ್ವಾಪರ ಯುಗದಲ್ಲಿ ಸ್ಥಾಪನೆ ಆಗಿರೋದು. ಇದು ಅಲ್ಲಿ ಆವಾಗ ಬಾಲಿಕ ಮಹಾರಾಜರಾದ್ಮೇಲೆ ವೇದವ್ಯಾಸರು ಬಂದು ಈ ಥರ 700 ದೇವಸ್ಥಾನಗಳು ಕಟ್ಟಿಸಿರೋದು. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯ ದುರದಭಕ್ತಾದ್ಯಃ ಪಾರಿಷದ್ಯಃ ಪರಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇತ್. ರಾಮಚಂದ್ರಾಯ ವಿದ್ಮಹೇ ದಶರಥಪುತ್ರಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹೊಂಗಸಂದ್ರ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಈಗಿರ್ತಕ್ಕಂಥವರು ಯಾರು ಈ ದೇವಾಲಯ ಕಟ್ಟಿರೋದನ್ನು ನೋಡಿಲ್ಲ. ಆದರೆ ಹಿರಿಯರು ಹೇಳಿದಂಥ ಒಂದು ಮಾತಿನಿಂದ ದೇವಾಲಯ ಇಷ್ಟು ವರ್ಷ ಆಗಿದೆ, ಈ ರೀತಿ ಇತ್ತು ಅನ್ನೋ ಒಂದು ಆಧಾರದ ಮೇಲೆ ನಾವು ದೇವಸ್ಥಾನದ ಬಗ್ಗೆ ಮಾತಾಡ್ಬೋದು. ಹಿಂದೆ ಇಲ್ಲಿ ಹಳ್ಳಿಯಾಗಿರ್ತಕ್ಕಂಥ ಈ ಒಂದು ಗ್ರಾಮ, ಇಲ್ಲಿ ವ್ಯವಸಾಯ ಜೀವನ ಮಾಡ್ತಾಯಿದ್ರು. ಈ ಥರ ಕಂಪ್ನಿಗಳು ಯಾವುದೂ ನಡೀತಾ ಇರಲಿಲ್ಲ. ವ್ಯವಸಾಯ ಮಾಡಿ ಜೀವನ ಮಾಡ್ತಿರ್ಬೇಕಾದ್ರೆ ಒಂದು ಚಿಕ್ಕ ಗುಡಿ ಸ್ಥಾಪನೆ ಮಾಡಿದ್ರು. ಇಲ್ಲಿ ಗುಡಿ ಸ್ಥಾಪನೆ ಮಾಡಿ ವಾರಕ್ಕೊಂದ್ಸರಿ ಪೂಜೆ ಮಾಡೋದು, ಈ ರೀತಿ ನಡ್ಕೊಂಡು ಹೋಗ್ತಾಯಿತ್ತು. ಜನ ಅಭಿವೃದ್ಧಿ ಆದಂತೆಲ್ಲ ದೇವಸ್ಥಾನ ಸ್ವಲ್ಪ ಬೆಳವಣಿಗೆ ಆಯಿತು. ನಾವು ಸುಮಾರು ಒಂದು 35 ವರ್ಷದಿಂದ ಈ ಒಂದು ದೇವಾಲಯಕ್ಕೆ ನಾವು ಬಂದು ದೇವರ ಸೇವೆ ಮಾಡ್ತಾಯಿದ್ದೀವಿ. ನಾವು ಬಂದ ಮೇಲೆ ದೇವಸ್ಥಾನ ಪ್ರತಿದಿನ ಪೂಜೆಗಳು ಮೊದಲು ವಾರಕ್ಕೊಂದು ಸಾರಿ ನಡೀತಾಯಿತ್ತು. ಆಮೇಲೆ ಏನಾಯಿತು, ಪ್ರತಿದಿನ ನಾವು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ನಡೆಸ್ಕೊಂಡು ಹೋದ್ಮೇಲೆ ಅದೇ ರೀತಿ ನಮ್ಮ ಊರಿನ ಜನರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಮ್ಗೆ ಅನುಕೂಲ ಮಾಡಿ ಸಹಾಯ ಮಾಡಿದ್ದಾರೆ. ಅಲ್ಲಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ತಾಯಿದೆ. ಈಗ ಒಂದು 12 ವರ್ಷದ ಈಚೆ ದೇವಸ್ಥಾನ 12 ವರ್ಷದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಅಲ್ಲಿಂದ ಈಚೆ ದೇವಸ್ಥಾನ ಮೊದಲಿಗಿಂತಲೂ ಹೆಚ್ಚಿಗೆ ಅಭಿವೃದ್ಧಿ ಆಗಿದೆ. ಈಗ ರಥೋತ್ಸವ ನಡೆಯುತ್ತೆ, ಊರಹಬ್ಬ ನಡೆಯುತ್ತೆ, ಆಮೇಲೆ ಪ್ರತಿ ಹಬ್ಬದಲ್ಲೂ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಅದಕ್ಕೆಲ್ಲಕ್ಕಿಂತಲೂ ಮುಖ್ಯವಾಗಿ ದೇವಸ್ಥಾನದಲ್ಲಿ ಯಾವುದೇ ಭಕ್ತಾದಿಗಳು ಬಂದರೂ ಅವ್ರ ಕಷ್ಟ ಹೇಳಿಕೊಂಡು, ಈ ರೀತಿ ನಮಗೆ ಒಂದು ಕಷ್ಟ ಇದೆ ಅಂತ ಹೇಳಿ ಆ ದೇವ್ರ ಪೂಜೆ ಮಾಡೋದರಿಂದ, ಆ ದೇವ್ರ ಪೂಜೆ ಮಾಡಿಸೋದ್ರಿಂದ ಅವರ ಕೋರಿಕೆಗಳನ್ನೆಲ್ಲ ದೇವ್ರು ನೆರವೇರಿಸ್ಕೊಡ್ತಾ ಇದ್ದಾನೆ. ಅಲ್ಲಿಂದ ಅವರ ಕಷ್ಟಗಳು ಪರಿಹಾರವಾಗೋದು ಯಾವ ರೀತಿ ನಮ್ಗೆ ಗೊತ್ತಾಗುತ್ತೆ ಅಂದರೆ, ಅವ್ರು ಬಂದು ನಮ್ಗೆ ಹೇಳ್ಕೊಂಡಾಗ ಗೊತ್ತಾಗುತ್ತೆ. ಈ ರೀತಿ ಅರಕೆ ಮಾಡ್ಕೊಂಡಿದ್ವಿ, ಈ ರೀತಿ ಪೂಜೆ ಮಾಡಿದ್ವಿ, ನಾವು ಚೆನ್ನಾಗಿದ್ದೀವಿ, ನಮಗೆ ಕಷ್ಟ ಪರಿಹಾರ ಆಯಿತು ಅಂತ ಹೇಳಿದಾಗ ಆ ವಿಚಾರ ನಮಗೆ ಗೊತ್ತಾಗುತ್ತೆ. ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದರೂ ಅಲ್ಲಿ ಒಂದು ಯಂತ್ರ ಮಂತ್ರ ಅಂತ ಹೇಳ್ತೀವಿ. ಆ ಯಂತ್ರವನ್ನು ನಾವು ಆ ಭಗವಂತನ ಒಂದು ಮಂತ್ರವನ್ನು ಹೇಳಿ ಜನಗಳಿಗೆ ನಾವು ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಏನೇ ಒಂದು ತೊಂದರೆಗಳಿದ್ರೂ ಆ ತೊಂದರೆಗಳು ಸುಲಭವಾದ ರೀತಿಯಲ್ಲಿ ಇಲ್ಲಿ ಪರಿಹಾರವಾಗುತ್ತೆ. ಈ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಸನ್ನೋ ಮಿತ್ರಸ್ಯಂ ವರುಣಃ ಸನ್ನೋ ಭವತ್ಪರ್ಯಮಾಂ ಸನ್ನ ಇಂದ್ರೋ ಬೃಹಸ್ಪತಿಃ ಸನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಗ್ರಾಮದಲ್ಲಿ ನಾವು ಬಂದು ಸುಮಾರು 40 ವರ್ಷ ಆಗಿದೆ. ನಮ್ಮ ದೇವಸ್ಥಾನದ ಕನ್ವೀನರು ಬಾಬಣ್ಣ ಇದ್ದಾರೆ. ಅವರು ನಿನ್ನೆ ಯಾರಿಗೋ ಹೇಳ್ತಾಯಿದ್ರು, ನಮ್ಮ ಸ್ವಾಮಿ ಬಂದು 40 ವರ್ಷ ಆಗಿದೆ ಅಂತ. 40 ವರ್ಷದ ಹಿಂದೆ ಬೇರೆಯವರು ಇದ್ದರು. ಆಮೇಲೆ ನಾವು ಇಲ್ಲಿ ಪೂಜೆಗೆ ಬೇಕು ಅಂದಿದ್ದಕ್ಕೆ ಇಲ್ಲಿಗೆ ಬಂದ್ವಿ. ಆ ಸಮಯದಲ್ಲಿ ಊರು ಚಿಕ್ಕದು, ಹೆಚ್ಚಿಗೆ ಮನೆಗಳಿರಲಿಲ್ಲ, ಜನ ಜಾಸ್ತಿ ಇರಲಿಲ್ಲ.
ದೇವಸ್ಥಾನ ಇತ್ತು, ಆದರೆ ಜನ ಎಲ್ಲ ಕೆಲಸದವರು ಕೆಲಸಗಳಿಗೆ ಹೋಗೋರು, ದೇವಸ್ಥಾನಕ್ಕೆ ಯಾರೂ ಬರ್ತಾಯಿರಲಿಲ್ಲ, ಶನಿವಾರ ಸಮೇತ ಬರ್ತಾಯಿರಲಿಲ್ಲ. ಆದರೂ ಬೆಳಗ್ಗೆ ಸಾಯಂಕಾಲ ದೇವ್ರ ಸೇವೆ ಮಾಡಿದೆ ನಾನು. ಮಾಡ್ತಾ ಮಾಡ್ತಾ ದೇವರು ಊರು ಚೆನ್ನಾಗಿ ಬೆಳೀತು. ತುಂಬ ಅನುಕೂಲಸ್ಥರಾಗಿದ್ದಾರೆ, ತುಂಬ ಜನ ಒಳ್ಳೆಯ ಜನ ಇದ್ದಾರೆ. ಇಲ್ಲಿ ಪೂಜೆನೂ ಈಗ 14 ವರ್ಷ ಆಯಿತು. ದೇವಸ್ಥಾನ ಮುಂಚೆ ಹಳೆ ದೇವಸ್ಥಾನ ಇತ್ತು, ಆ ದೇವಸ್ಥಾನ ಶಿಥಿಲವಾಗ್ತಾ ಇತ್ತು. ಅದರಿಂದ ಎಲ್ಲ ಸೋರ್ತಾ ಇತ್ತು, ನೀರು ಮಳೆ ಬಂದರೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಆ ಮಟ್ಟದಲ್ಲಿತ್ತು. ಆಮೇಲೆ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ತೆಗೆದು ಹೊಸ ದೇವಸ್ಥಾನನ ಕಟ್ಟಡ ಮಾಡಿ, ಮುಂಚೆ ಆಂಜನೇಯ ಸ್ವಾಮಿ ಇತ್ತು, ಗಣಪತಿ ಇತ್ತು, ನವಗ್ರಹಗಳು ಮುಂಚೆ ಕೈಸಾಲ ಇತ್ತು, ಅದರಲ್ಲಿದ್ದವು. ಆಮೇಲೆ ತೆಗೆದ ಮೇಲೆ ರಾಮರು ವಿಗ್ರಹ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದರು. ಆಮೇಲೆ ಈಗ ದೇವಸ್ಥಾನ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಶನಿವಾರ ಅಂತೂ ತುಂಬ ಜನ ಬರ್ತಾರೆ, ಹಬ್ಬಗಳಲ್ಲೂ ವಿಶೇಷವಾಗಿ ಜನ ಬರ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಹಿಂದೆ ಇದ್ದಿದ್ದಕ್ಕೂ ಈಗ ಸುಮಾರು ವ್ಯತ್ಯಾಸ ಆಗಿದೆ. ಜನ ದಿನೇ 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 ಜಾಸ್ತಿ ಆಗ್ತಾಯಿದೆ. ದೇವಸ್ಥಾನನ ಗ್ರಾಮಸ್ಥರು ಯಾವುದೇ ಮಾಡಬೇಕಾದರೂ ಅವರು ಒಗ್ಗಟ್ಟು ಚೆನ್ನಾಗಿದೆ. ಎಲ್ಲರೂ ಒಟ್ಟಿಗೆ ಸೇರಿ ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ದೇವಸ್ಥಾನ ಕೆಲಸನ.